ಸರ್ಕಾರ ಮುಸ್ಲಿಮರಿಗೆ ಅಂದರೆ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಿಟ್ಟಿರುವುದನ್ನು ಖಂಡಿಸಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ನಾನು ಮಾತನಾಡಲಿಕ್ಕೆ ಅಂದರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತಹ ಗುರುಗಳನ್ನು ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಏನಿದು ಅಂತ ಹೇಳಿ 4% ಮೀಸಲಿಟ್ಟಿರೋದಕ್ಕೆ ಇವತ್ತು ಪ್ರತಿಭಟನೆ ಮಾಡಿದ್ದೀರಾ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಿಟ್ಟಿರುವಂಥದ್ದು ನೀವು ಖಂಡಿಸ್ತಾ ಇದ್ದೀರಾ? ನಿಜವಾಗಿಯೂ ಇದು ಹಿಂದೂಗಳಿಗೆ ಮಾಡಿದಂಥ ಒಂದು ಭಯಂಕರ ದ್ರೋಹ. ಇದನ್ನು ನಾವು ಮೀಸಲಾತಿಯಲ್ಲ, ಇದೊಂದು ಮಸಲತ್ತು. ಮುಂದಿನ ದಿವಸಗಳಲ್ಲಿ ಹಿಂದೂಗಳು ಯಾವುದೇ ರೀತಿಯಲ್ಲಿಯೂ ತಲೆ ಎತ್ತಿ ನಿಲ್ಲಬಾರದು, ಅವ್ರನ್ನ ಅಧಪತನ ಮಾಡುವಂತಹ ಒಂದು ಹುನ್ನಾರ ಅಷ್ಟೇ ಅಂಥೇಳಿ ನಾವು ಖಂಡಿಸ್ತೀವಿ. ಓಕೆ, ಈಗ ಹೋರಾಟ ಮಾಡಿದ್ದೀರಾ, ಪ್ರತಿಭಟನೆ ಮಾಡ್ತಿದ್ದೀರಾ, ಸರ್ಕಾರ ಈ ಒಂದು ಕಾಯ್ದೆನೇ ಹಿಂದೆ ತಗೊಳ್ಳುತ್ತಾ, ಮುಸ್ಲಿಮರಿಗೆ 4% ಅನ್ನೋದು ಹಿಂಪಡೆಯುತ್ತೆ ಅನ್ನುವಂಥದ್ದು? ಹೌದು, ಇದು ರಾಜ್ಯಪಾಲರ ಒಂದು ಇದಕ್ಕೆ ಇದು ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ರಾಜ್ಯಪಾಲರು ಸಹಿತ ಇದಕ್ಕೆ ಯಾವುದೇ ರೀತಿಯ ಅಂಕಿತ ಹಾಕಬಾರದು ಅನ್ನೋದನ್ನು ನಾವು ಈ ಒಂದು ಒಗ್ಗಟ್ಟಿನಿಂದ ತೋರಿಸ್ತಾ ಇದ್ದೀವಿ ಅವರಿಗೆ. ಅದು ಸಾಧ್ಯವಾಗುತ್ತೆ. ಆಗ ರಾಜ್ಯಪಾಲರ ಒಂದು ನಿರ್ಣಯವೇ ನಮ್ಮೆಲ್ಲ ನಿರ್ಣಯವಾಗುತ್ತೆ. ಆಗ ಅದಕ್ಕೆ ಇದನ್ನು ತರ್ತಾ ಇದ್ದೀವಿ. ಮಣಿಯುತ್ತೆ ಹಾಗಾದರೆ ಸರ್ಕಾರ ನಿಮ್ಮ ಪ್ರತಿಭಟನೆಗೆ? ಅವಶ್ಯವಾಗಿ. ಯಾಕಂದರೆ ಎಲ್ಲಿ ಸಾಧು ಸಂತರು ಎದ್ದು ನಿಲ್ತಾರೋ ಸ್ವಾಭಾವಿಕವಾಗಿ ಧರ್ಮದ ರಕ್ಷಣೆ ಆಗುವಂಥ ಕೆಲಸ ಆಗುತ್ತೆ. ಧರ್ಮೋ ರಕ್ಷತೆ ರಕ್ಷಿತ. ಈ ಸಮಾಜ ನಿಂತಿರೋದು ಧರ್ಮದ ಮೇಲೆ ವಿನಃ ರಾಜಕೀಯದಿಂದ ಅಲ್ಲ. ಧರ್ಮ ಇದ್ರೆ ರಾಜಕೀಯ ಇರುತ್ತೆ. ಹೀಗಾಗಿ ಧರ್ಮ ಸ್ಟ್ರೆಂತ್ ಬೇಕು ಅಂತಂದರೆ ಇವತ್ತು ಸಾಧುಗಳು ಇದಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಇವರ ಮಾತಾಗಿತ್ತು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ಈ ಒಂದು ಮಸೂದೆ ಆಗಿರ್ಬೋದು ಅಥವಾ ಕಾಯ್ದೆ ಆಗಿರ್ಬೋದು ಪಡೆಯುತ್ತೆ, ನಾವು ಇದನ್ನು ಖಂಡಿಸ್ತೀವಿ ಅನ್ನುವಂತಹ ಮಾತನ್ನು ಸ್ವತಃ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.